ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾರ್ಸ್. ಸೊ ಈ ಒಂದು ತಪ್ಪನ್ನು ಕಾರ್ ಅಂತ ಅಲ್ಲ ಎನಿ ವೆಹಿಕಲ್ ಇಟ್ಟಿರೋರು ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾವ ತಪ್ಪು ಅಂತ ಹೇಳ್ತೀನಿ, ನೋಡ್ಕೊಂಬನ್ನಿ. ಸೊ ನಿಮ್ಮ ವೆಹಿಕಲ್ ಯಾವುದನ್ನು ಪರ್ಚೇಸ್ ಆಯಿತಾ ಇಲ್ಲ ಪರ್ಚೇಸ್ ಮಾಡಿದಾದಮೇಲೆ ಎಲ್ಲನ ಹೊರಟಿರಾ ಅಥವಾ ವೆಹಿಕಲ್ಲು ನೀವು ಆಲ್ರೆಡಿ ಇಟ್ಕೊಂಡು ಎಲ್ಲನ ಟ್ರಾವೆಲ್ ಮಾಡಬೇಕಾದ್ರೆ ಎನಿ ಇನ್ಸಿಡೆಂಟ್ ಆಗ್ಬೋದು, ರೋಡಲ್ಲಿ ಪಂಚರ್ ಆಗ್ಬೋದು, ಇಲ್ಲ ವೆಹಿಕಲ್ ಟ್ರಬಲ್ ಆಗ್ಬೋದು. ಇಮಿಡಿಯೇಟ್ಲಿ ದಯವಿಟ್ಟು ಯಾರೂ ರೋಡ್ನ ನಿಲ್ಲಿಸ್ಕೊಂಡು ರೋಡ್ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಮತ್ತು ನೀವು ವೆಹಿಕಲ್ ಹಿಂದೆ ನಿಂತ್ಕೊಳ್ಳೋದೇ ಆಗಲಿ, ಕಾರ್ ಒಳಗಡೆ ಕೂತ್ಕೊಳ್ಳೋದೇ ಆಗಲಿ, ಇಲ್ಲ ಕಾರ್ ಪಕ್ಕ ನಿಂತ್ಕೊಳ್ಳೋದೇ ಆಗಲಿ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಮ್ಮ ವೆಹಿಕಲ್ ಟ್ರಬಲ್ ಆಯಿತಾ ದಯವಿಟ್ಟು ರೋಡಿಂದ ಸ್ವಲ್ಪ ಹೊರಗಡೆ ನಿಲ್ಲಿಸ್ಬಿಡಿ. ಅಂದರೆ ರೋಡಿಂದ ಲೆಫ್ಟ್ ಸೈಡಲ್ಲಿ ಪೂರ್ತಿ ನಿಲ್ಲಿಸ್ಬಿಟ್ಟು ನೀವು ಆದಷ್ಟು ವೆಹಿಕಲಿಂದ ಹೊರಗಡೆ ಇರಿ. ವೆಹಿಕಲಿಂದ ಸ್ವಲ್ಪ ಮುಂದೆಗಡೆ ಇದ್ದರೆ ಬೆಸ್ಟು. ಸಪೋಸ್ ಏನಾರ ಪಂಚರ್ ಆಯಿತಾ ದಯವಿಟ್ಟು ರೋಡಲ್ಲೇ ಗಾಡಿ ನಿಲ್ಲಿಸ್ಕೊಂಡು ಸ್ಪೇರ್ ವೀಲ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಹಿಂದ್ಗಡೆಯಿಂದ ಗಾಡಿಗಳು ಬರ್ತಾ ಇರುತ್ತೆ. ಸೊ ಗಾಡಿ ಬರಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ, ನಿಮ್ಮ ಕೆಲಸದಲ್ಲಿ ನೀವು ಕೆಲಸ ಮಾಡ್ಕೊಂಡಿರ್ತೀರ, ಆ ಗಾಡಿ ಬಂದು ಏನಾರ ಹೊಡೆದ್ರೆ ನಿಮ್ಮ ಪ್ರಾಣ ಬೇಕಾದ್ರೆ ಹೋಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇಂಥ ಇನ್ಸಿಡೆಂಟು ಸುಮಾರು ಆಗಿದ್ದಾವೆ ರೋಡಲ್ಲಿ. ಸೊ ಇದೊಂದು ಅವೇರ್ನೆಸ್ಸಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ನಿಮ್ಮ ವೆಹಿಕಲ್ ಏನೇ ಟ್ರಬಲ್ ಇರ್ಬೋದು, ಪಂಚರ್ ಆಗ್ಬೋದು, ಏನೇ ಆಗ್ಬೋದು, ರೋಡಲ್ಲಿ ನಿಲ್ಸ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಪಂಚರ್ ಆದರೆ ಒಂದು 3,000 ಹೋಗ್ಬೋದು, ಹಂಗೆ ಉಳ್ಕೊಂಡು ಹೋದರೆ. ಇಲ್ಲ ಅಂದರೆ ಪಕ್ಕಕ್ಕೆ ಹಂಗೆ ಹಾಕಿದ್ರು ಏನು ಅಂತ ಮೇಜರ್ ಏನಾಗಲ್ಲ. ಇವಾಗೇನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ 1,500-2,000 ರೂಪಾಯಿಗೆಲ್ಲ ಟೈರ್ ಇನ್ಫ್ಲೇಟರು ಅಂದರೆ ಏರ್ ಹೊಡೆಯೋ ಮಿಷಿನ್ ಸಿಗುತ್ತೆ. ನಿಮ್ಮ ಕಾರಲ್ಲೇ ನೀವು ಏರ್ ಹೊಡ್ಕೊಳ್ಬೋದು. ಸೊ ಅಟ್ಲೀಸ್ಟ್ ಆ ಏರ್ ಹೊಡ್ಕೊಂಡ್ಬಿಟ್ಟು ಸ್ವಲ್ಪ ಸೈಡಿಗೆ ನಿಲ್ಸ್ಕೊಂಡ್ಬಿಟ್ಟು ವೀಲ್ನ ಚೇಂಜ್ ಮಾಡ್ಕೊಳ್ಳಿ. ಲೈಫ್ ಅನ್ನೋದು ಭಾಳ ಇಂಪಾರ್ಟೆಂಟು. ಎಷ್ಟೋ ವರ್ಷದ ಫಲ ನೀವು ಈ ನಾಡಲ್ಲಿರ್ತೀರ, ನಿಮ್ಮನ್ನೇ ನೆಚ್ಕೊಂಡು ಫ್ಯಾಮಿಲಿ ಇರುತ್ತೆ. ಅಷ್ಟು ಜನದ್ದು ಲೈಫು ನಿಮ್ಮ ಥರನೇ ನಿಮ್ಮ ಹತ್ರ ಇರುತ್ತೆ. ಅಷ್ಟು ಜನಕ್ಕೆ ಏನು ಮಾಡೋದು ನೀವೇ ಆಗಿರ್ತೀರ ಫ್ಯಾಮಿಲಿ ಮೆಂಬರು. ನಿಮ್ಮ ಜೀವ ಆದರೂ ಹೋಗ್ಬೋದು ಇನ್ಸಿಡೆಂಟ್ ಆಗಿ, ಇಲ್ಲ ಯಾರನ್ನ ಟೂ ವೀಲರಲ್ಲಿ ಬಂದು ಹೊಡ್ಕೊಂಡು ಅವ್ನ ಜೀವನೂ ಹೋಗ್ಬೋದು. ಸೊ ಇಬ್ಬರು ಜೀವನ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವಿಚಾರ ಏನಂತ ಹೇಳ್ತೀನಿ ಅಂದರೆ, ವೆಹಿಕಲಲ್ಲಿ ಪಾರ್ಕಿಂಗ್ ಟ್ರಯಾಂಗಲ್ ಅಂತ ಇರುತ್ತೆ. ಒಂದು ತ್ರಿಕೋನಾಕಾರದಿರುತ್ತೆ. ಒಂದು 100 ಮೀಟರ್ಸ್ ಹಿಂದೆ ಅದನ್ನು ಹೋಗಿ ಇಟ್ಬಿಡಿ. ಅಲ್ಲೊಂದು ಬೇಕಾದ್ರೆ ಟೇಪ್ ಕಟ್ಟಿ ಇಲ್ಲ ಏನೋ ಒಂದು ಮಾಡಿ. ಸೊ ಇಲ್ಲಿಂದ ಬರೋನಿಗೆ ಗೊತ್ತಾಗಬೇಕು ಸೊ ಆ ವೆಹಿಕಲ್ ನಿಂತಿದೆ ಅನ್ನೋದಕ್ಕೆ. ನೈಟ್ ಟೈಮಲ್ಲಿ ನೀವು ಅದನ್ನು ಇಟ್ಟರೂ ರಿಫ್ಲೆಕ್ಷನ್ಸ್ ಆಗುತ್ತೆ, ಲೈಟ್ ಬಿಡ್ತಿದಂಗೆ ಅಟ್ಲೀಸ್ಟ್ ಒಂದು ಕಾಷನ್ ಕೊಡುತ್ತೆ. ಆ ಟ್ರಯಾಂಗಲ್ ಅನ್ನೋದು ಕೊಡೋದು ಅದೇ ವಿಚಾರಕ್ಕೆ. ಈಗ ಹೆಂಗಾಗಿದೆ ಅಂದರೆ ಯೂಸ್ ಎಲ್ಲ ಕಾರ್ ತೊಗೊಳ್ತೀರಾ, ಕಾರ್ ಸ್ಟೇರಿಂಗ್ ಹಿಡ್ಕೊಂಡು ಓಡಿಸೋದು ಅಂದ್ಬಿಟ್ರೆ ಕಾರಲ್ಲಿ ಏನೇನು ಬರುತ್ತೆ, ಏನೇನು ಕಿಟ್ ಇರುತ್ತೆ, ಯಾವ ಕಿಟ್ನ ಯಾವಾಗ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು, ಅದು ಎಲ್ಲಿರುತ್ತೆ ಅನ್ನೋದು ಗೊತ್ತಿರಲ್ಲ. ಸ್ಪೇರ್ ವೀಲ್ ಬಿಚ್ಚೋದು ಗೊತ್ತಿರಲ್ಲ. ಹೋಗಲಿ, ಅದರಲ್ಲಿ ವೈಪರ್ ಟ್ಯಾಂಕ್ ಯಾವುದು, ಕೂಲೆಂಟ್ ಟ್ಯಾಂಕ್ ಯಾವುದು, ಇಂಜಿನ್ ಆಯಿಲ್ ಎಲ್ಲ ಹಾಕೋದು, ಬ್ರೇಕ್ ಆಯಿಲ್ ಆಯಿತೋ ಇಲ್ವೋ. ವೆಹಿಕಲ್ನ ತೊಗೊಳೋದು ದೊಡ್ಡದಲ್ಲ. ಸೊ ಗಾಡಿ ತೊಗೊಂಡ್ಮೇಲೆ ಅದರಲ್ಲಿ ಏನೇನು ಬರುತ್ತೆ, ಸೊ ಇನ್ ಕೇಸ್ ಸಪೋರ್ಟ್ ಟೆಂಪ್ರೇಚರ್ ಜಾಸ್ತಿ ಆದರೆ ಕೂಲೆಂಟ್ ಎಲ್ಲಿ ಚೆಕ್ ಮಾಡ್ಕೊಬೇಕು, ವೈಪರ್ ಇದರಲ್ಲಿ ನೀರು ಬರ್ತಾ ಇಲ್ಲ ಅಂತಂದರೆ ನೀರಲ್ಲಿ ಟಾಪಪ್ ಮಾಡ್ಕೊಬೇಕು. ಪ್ರತಿಯೊಂದು ತಿಳ್ಕೊಳ್ಳಿ. ವೆಹಿಕಲ್ ತೊಗೊಂಡು ಓಡಿಸೋದು ಇಂಪಾರ್ಟೆಂಟ್ ಅಲ್ಲ. ವೆಹಿಕಲ್ ಟ್ರಬಲ್ ಆದರೆ ಅಟ್ಲೀಸ್ಟ್ ಫಸ್ಟ್ ಏಡ್ ನಿಮಗೆ ಗೊತ್ತಿರಬೇಕು. ಪಂಚರ್ ಆದರೆ ಏನೆಲ್ಲ ಸೇಫ್ಟಿ ಮೆಜರ್ಸನ್ನ ನೋಡಬೇಕು. ಜಾಕ್ ಹಾಕೋದ್ಕಿಂತ ಮುಂಚೆ ಇಲ್ಲ ವೀಲ್ ಬೋರ್ಡ್ ಬಿಚ್ಚೋಕ್ಕಿಂತ ಮುಂಚೆ ಏನೆಲ್ಲ ಮಾಡಬೇಕು, ಈ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡು ವೆಹಿಕಲ್ನ ಯೂಸ್ ಮಾಡಿದ್ರೆ ನಿಮ್ಮ ಪ್ರಾಣ, ನಿಮ್ಮ ಫ್ಯಾಮಿಲಿ, ಬೇರೆಯವರ ಪ್ರಾಣ, ಬೇರೆಯವ್ರ ಫ್ಯಾಮಿಲಿ ಎಲ್ಲನೂ ಸೇಫಾಗಿರುತ್ತೆ. ಅಜಾಗ್ರತೆಯಿಂದ ಏನೋ ಮಾಡೋಕ್ಕೋಗಿ ಯಾರ ಲೈಫು ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಅವೇರ್ನೆಸ್ ವೀಡಿಯೋ ಅಷ್ಟೇ ಇದು. ಸೊ ಬೇರೆ ಅವೇರ್ನೆಸ್ ಏನಾರ ವೀಡಿಯೋ ಬೇಕು ಅಂದರೆ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇದನ್ನು ನೀವು ಹೆಂಗೆ ತೊಗೊಳ್ತೀರಾ ಆದರೂ ತೊಗೊಳ್ಳಿ. ಒಳ್ಳೇದು ಅಂತ ತೊಗೊಳ್ಳಿ. ಇಲ್ಲ ಇವನಿಗೇನೋ ಮಾಡೋಕ್ಕೆ ಕೆಲಸದಲ್ಲೇ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತಾನೆ ಅಂತ ತಿಳ್ಕೊಂಡ್ರು ನನಗೇನು ಬೇಜಾರೇನಿಲ್ಲ. ನನ್ನ ಮನಸ್ಸಿಗೆ ಯಾವಾಗ ಏನು ಅನಿಸುತ್ತೆ ಅದೊಂದು ಅವೇರ್ನೆಸ್ ವೀಡಿಯೋ ಮಾಡ್ತಾಯಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.